ಇವತ್ತಿನ ರೆಸಿಪಿ ಬಂದು ನಾನು ಮಟನ್ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಇದು ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನಿವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 3/4 kg ಮಟನ್ ತೊಗೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಇವಾಗ 4 ವಿಷಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ಗೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಂಪು, ಏಲಕ್ಕಿ 1, ಮೆಣಸು 1 ಸ್ಪೂನು, ಲವಂಗ, ಚಕ್ಕೆ 2 ಸ್ಪೂನ್, ಧನಿಯಾ ಕಾಳು, ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಷ್ಟನ್ನು ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದಾಗಿದೆ. ಇವಾಗ ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಳೋದು ಬೇಡ, ಡ್ರೈ ಪೌಡರೇ ಮಾಡ್ಕೋಬೇಕು. ನೋಡಿ, ಇಷ್ಟು ತರಿಯಾಗಿ ಪೌಡ್ರ್ ಆದರೆ ಸಾಕು, ತುಂಬ ನುಣ್ಣಕ್ಕಿನ್ಬೇಡ. ಇವಾಗ ಮಟನ್ ಕೂಡ ಬೆಂದಿದೆ. ಸೊ ಇವಾಗ ಒಂದು ಕುಕ್ಕರ್ ಪ್ಯಾನ್ ತೊಗೋತೀನಿ ದೊಡ್ಡದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ನಾನು 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ಕೋತಾ ಇದ್ದೀನಿ. ಅದರಲ್ಲಿರೋ ನೀರು ಕೂಡ ಹಾಕ್ಕೊಂಬಿಡ್ತೀನಿ. ಇವಾಗ ಇದು ಸ್ವಲ್ಪ ಬೇಯಬೇಕು. ಇಷ್ಟು ನೀರೆಲ್ಲ ಇಂಬ್ರೋ ಮೇಲೆ ಇವಾಗ ಪುಡಿ ಮಾಡಿಕೊಂಡಿದ್ರಲ್ಲ ಪುಡಿನ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಅದ್ರ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಡ್ರೈ ಆಗೋ ತನಕ ಬೇಯಿಸ್ಕೊತಾ ಇರಬೇಕು. ಇದು ಫುಲ್ ಡ್ರೈ ಆಗ್ತಾ ಎಣ್ಣೆ ಬಿಡ್ತಾ ಇರುತ್ತೆ. ನೋಡಿ, ಇಷ್ಟು ಹಾಗೆ ಡ್ರೈ ಆಗ್ತಾ ಇದೆ. ನೋಡಿ, ಇವಾಗ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಈಗ ಇದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿ ಆಯಿತು. ಇದು ತಿಳಿ ಸಾರು ಜೊತೆ ಆಗಲಿ, ಬೇಳೆ ಸಾರು, ಅದರ ಜೊತೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ಟಾರ್ಟರಾಗಿ ಕೂಡ ಮಾಡ್ಕೋಬೋದು. ಸೊ ಈಗ ಮಟನ್ ಡ್ರೈ ಫ್ರೈ ರೆಡಿಯಾಗಿದೆ.